ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ, ಮೊದಲನೇ ಅಧ್ಯಾಯ. ದಿ ಎಪಿಸಲ್ ಟು ಹೀಬ್ರೂಸ್ ಚಾಪ್ಟರ್ 1. ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 15 ಮಹತ್ವಗಳನ್ನು ನೋಡಿಕೊಳ್ತೇವೆ. 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಸಾಮಾನ್ಯ ವ್ಯಕ್ತಿ ಅಲ್ಲ. ವಾವ್! ನಮ್ಮ ಕರ್ತನಾದ ಯೇಸು ಕೇವಲ ಒಂದು ಶಿಶುವಾಗಿ, ಬಾಲಯೇಸುವಾಗಿ, ನಿಸ್ಸಹಾಯಕವಾಗಿ ಮಲಗಿರುವಂಥ ಮಗುವಾಗಿ, ನಿಸ್ಸಹಾಯಕರಾಗಿ ಶಿಲುಬೆಯಲ್ಲಿ ತೂಗಾಡುವ ವ್ಯಕ್ತಿ ಅಲ್ಲ. ಹೌದು, ನಮ್ಮ ಕರ್ತನಾದ ಯೇಸು 2000 ವರ್ಷಗಳ ಹಿಂದೆ ಶಿಶುವಾಗಿ ಜನಿಸಿದ್ದು ಸತ್ಯ, ನಿಜ. ಆತ ನಮಗಾಗಿ ಈ ಭೂಲೋಕದಲ್ಲಿ 3.5 ವರ್ಷ ಬಾಳಿದ್ದು ನಿಜ. ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಇಡೀ ಲೋಕಕ್ಕಾಗಿ ನೀಡಿದ್ದು ನಿಜ. ಸಮಾಧಿಯಲ್ಲಿ 3 ದಿನ ಇಡಲಾಗಿದ್ದು ನಿಜ. 3ನೇ ದಿವಸ ಜಯವೀರನಾಗಿ ಎದ್ದು ಬಂದಂಥದ್ದು ಕೂಡ ನಿಜ. ಮರಣವನ್ನು, ಪಾತಾಳವನ್ನು, ಸಮಾಧಿಯನ್ನು, ಸೈತಾನನ್ನು, ಪಾಪವನ್ನು ಜಯಿಸಿದ ಕರ್ತನಾದ ಯೇಸು ಇಂದು ಯಾರಾಗಿದ್ದಾರೆ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ 15 ಮಹತ್ವಗಳು, 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ ಮೊದಲನೇದು ಏನಂತ ನಾವು ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದ 2ನೇ ವಚನದಲ್ಲಿ ದೇವರು ಕ್ರಿಸ್ತನ ಮುಖಾಂತರ ಮಾತನಾಡ್ತಿದ್ದಾರೆ. ದೇವರು ಗತಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಮುಖಾಂತರ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈಗ ಅಂತ್ಯಕಾಲದಲ್ಲಿ ನಮ್ಮ ಸಂಗಡ ದೇವರು ಹೇಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಕರ್ತನಾದ ಯೇಸುವಿನ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಮಹತ್ವ, ದ ಫಸ್ಟ್ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದೇನೆಂದರೆ ಗಾಡ್ ಸ್ಪೀಕ್ಸ್ ಥ್ರೂ ಕ್ರೈಸ್ಟ್. ದೇವರು ಕ್ರಿಸ್ತನ ಮುಖಾಂತರವಾಗಿ ಮಾತನಾಡುವುದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಇನ್ನೂ ಭಾಳ ಚೆನ್ನಾಗಿದೆ. ಈ ಕ್ರಿಸ್ತನು, ಈ ಕರ್ತನಾದ ಯೇಸು ಎಲ್ಲಕ್ಕೂ ಬಾಧ್ಯವಾಗಿ, ಎಲ್ಲಕ್ಕೂ ಯೇಸು ಸ್ವಾಮಿಯವರನ್ನು ದೇವರು ಎಲ್ಲಕ್ಕೂ ಬಾಧ್ಯರನ್ನಾಗಿ ನೇಮಿಸಿದ್ದು ಎರಡನೇ ಮಹತ್ವ. ದ ಸೆಕೆಂಡ್ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಇಸ್ ದಟ್ ಹಿ ಈಸ್ ದಿ ಇನ್ಹೆರಿಟರ್ ಆಫ್ ಆಲ್ ಥಿಂಗ್ಸ್. ವಾವ್! ಎಲ್ಲಕ್ಕೂ ಬಾಧ್ಯರಾಗಿ ನೇಮಿಸಿದ ವ್ಯಕ್ತಿ ಕರ್ತನಾದ ಯೇಸು. ಮೂರನೇದಾಗಿ ಇದು ಕೂಡ ಭಾಳ ಶಕ್ತಿಯುತವಾದಂಥ ಒಂದು ಸಂಗತಿ. ಅದೇನಂತ ಹೇಳಿದರೆ ಯೇಸು ಸ್ವಾಮಿಯ ಮೂಲಕವೇ ಇಡೀ ವಿಶ್ವ ಉಂಟಾಯಿತು. ವಾವ್! ಹಿ ಈಸ್ ದ ಕ್ರಿಯೇಟರ್. ಕರ್ತನಾದ ಯೇಸು ಯಾರು? ಸೃಷ್ಟಿಕರ್ತ. ಇಸ್ ದ ಕ್ರಿಯೇಟರ್. ಇಸ್ ದ ಕ್ರಿಯೇಟರ್. ಹೌದು, ಇಡೀ ವಿಶ್ವವನ್ನೇ ಉಂಟು ಮಾಡಿದ ವ್ಯಕ್ತಿ ಕರ್ತನಾದ ಯೇಸು. ಇದು ಕರ್ತನಾದ ಯೇಸುವಿನ ಮೂರನೇ ಮಹತ್ವ. ಥರ್ಡ್ ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಇಸ್ ದಟ್ ಈಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ ವ್ಯಕ್ತಿ. ನಾಲ್ಕನೇದಾಗಿ 3ನೇ ವಚನ,
ನಮ್ಮ ಕರ್ತನಾದ ಯೇಸು ದೇವರ ಮಹಿಮೆಯ ಪ್ರಕಾಶ. ವಾವ್! ಹಿ ಈಸ್ ದಿ ಗ್ಲೋರಿಯಸ್ ಇಮೇಜ್ ಆಫ್ ಗಾಡ್. ಅಂದರೆ ದೇವರ ಮಹಿಮೆ ಯಾರು? ನಮ್ಮ ಕರ್ತನಾದ ಯೇಸು. ಹಾಗಾದರೆ ಅದು ಎಂಥ ಒಂದು ದೊಡ್ಡ ಮಹತ್ವ ಅಲ್ವಾ? ಹಿ ಈಸ್ ದ ವೆರಿ ಇಮೇಜ್ ಆಫ್ ಗಾಡ್. ನಮ್ಮ ಕರ್ತನಾದ ಯೇಸು ದೇವರ ಮಹಿಮೆಯುಳ್ಳ ಪ್ರಕಾಶ, ಗ್ಲೋರಿಯಸ್ ಇಮೇಜ್ ಆಫ್ ಗಾಡ್. ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದ ನಿಜ, ಆದಿಕಾಂಡ 1:26-27. ಆದರೆ ದೇವರ ಮಹಿಮೆಯ ಪ್ರಕಾಶ ನಮ್ಮ ಕರ್ತನಾದ ಯೇಸು. ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಕರ್ತನಾದ ಯೇಸುವಿನ 15 ಮಹತ್ವಗಳು, 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ 4ನೇ ಮಹತ್ವ ಏನಂತ ಹೇಳಿದರೆ, ಯೇಸು ಕರ್ತನು ದೇವರ ಮಹಿಮೆಯ ಪ್ರಕಾಶ. 5ನೇದಾಗಿ ದೇವರ ವ್ಯಕ್ತಿತ್ವದ ಪ್ರತಿರೂಪ. ದೇವರ ವ್ಯಕ್ತಿತ್ವದ ಪ್ರತಿರೂಪ. ಈಸ್ ದ ವೆರಿ ಪರ್ಸನಾಲಿಟಿ ಆಫ್ ಗಾಡ್. ವಾವ್! ಕರ್ತನಾದ ಯೇಸು ಕ್ರಿಸ್ತನ್ ಯಾರಂತ ನೋಡುವಾಗ ತಂದೆ ದೇವರ ವ್ಯಕ್ತಿತ್ವ, ಪರ್ಸನಾಲಿಟಿ ಆಫ್ ಗಾಡ್. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 15 ಮಹತ್ವಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ 5 ಮಹತ್ವಗಳನ್ನು ನಾವು ನೋಡಿದ್ದಾಯಿತು. ಈಗ ಇನ್ನು ಕರ್ತನಾದ ಯೇಸುವಿನ ಕುರಿತಾದ 10 ಮಹತ್ವಗಳನ್ನು ನಾವು ನೋಡಲಿಕ್ಕಿದೆ. 6ನೇದಾಗಿ ತಮ್ಮ ಶಕ್ತಿಯುತ ವಾಕ್ಯದಿಂದ ಸಮಸ್ತವನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಕರ್ತನಾದ ಯೇಸು ತಮ್ಮ ಶಕ್ತಿಯುತವಾದ ಮಾತಿನಿಂದ ಸಮಸ್ತವನ್ನು ತನ್ನ ಸ್ವಾಧೀನದಲ್ಲಿ, ಅಧೀನದಲ್ಲಿ ಇಟ್ಟುಕೊಂಡಿದ್ದಾರೆ. ಶಕ್ತಿಯುತ ಮಾತು. ನಾವು ಕೂಡ ನಮ್ಮ ಸನ್ನಿವೇಶಗಳನ್ನು, ನಮ್ಮ ಆಶಾಪಾಶಗಳನ್ನು ದೇವರ ಶಕ್ತಿಯುತವಾದ ಮಾತುಗಳಿಂದ ನಮ್ಮ ಸ್ವಾಧೀನದಲ್ಲಿ ನಾವು ಇಟ್ಟುಕೊಳ್ಳಲು ಸಾಧ್ಯ. ಇದು ದೇವರ ಚಿತ್ತ. ಹೌದು. ಮತ್ತು ಸಮಸ್ತವನ್ನು ತನ್ನ ಶಕ್ತಿಯುತ ಮಾತಿನಿಂದ ಇಟ್ಟುಕೊಂಡಿದ್ದಾರೆ. 7ನೇದಾಗಿ 7th ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 7ನೇ ಮಹತ್ವ ಏನೆಂಬುದಾಗಿ ನೋಡುವುದಾದರೆ, ಇದು ಚೆನ್ನಾಗಿದೆ ಅಂತ ಹೇಳಿದರೆ, ಇದು ಬಹಳ ಪ್ರಾಯೋಗಿಕವಾದದ್ದು, ಬಹಳ ಅಮೂಲ್ಯವಾದದ್ದು. ತಾವಾಗಿಯೇ ನಮ್ಮ ಪಾಪಗಳನ್ನು ಶುದ್ಧಿ ಮಾಡಿ, He cleansed our sins. ತಾವಾಗಿಯೇ ನಮ್ಮ ಪಾಪಗಳನ್ನು ಶುದ್ಧಿ ಮಾಡಿದ್ದಾರೆ. ತಾವಾಗಿಯೇ ಪಾಪಗಳನ್ನು ಶುದ್ಧಿ ಮಾಡಿತು. ತಾವಾಗಿಯೇ ವಾಲಂಟಿಯರ್ ಆಗಿ, ಸ್ವ ಇಚ್ಛೆಯಿಂದ, ನಾವು ಹೇಳ್ಬೋದು ಇನಿಷಿಯೇಟಿವ್ ಅಂದರೆ ಮುಂದಾಳತ್ವ ವಹಿಸಿ, ತಾವಾಗಿ, ಖುದ್ದಾಗಿ ಅಂತ ಕೂಡ ಹೇಳ್ತಾರೆ. ತಾವಾಗಿಯೇ, ಅದು ಚೆನ್ನಾಗಿದೆ, ನಮ್ಮ ಪಾಪಗಳನ್ನು ಶುದ್ಧ ಮಾಡಿದ್ರು. ಹಾಗಾದರೆ ಇಂದು ನಾವು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ಸಮಸ್ತ ಪಾಪಗಳು ತೊಳೆಯಲ್ಪಟ್ಟವರಾಗಿ, ಸಮಸ್ತ ಪಾಪವು ಶುದ್ಧಿಯಾದವರಾಗಿ ನಿಂತುಕೊಂಡು ಅಪ್ಪ ತಂದೆಯೇ ಅಂತ ಕರೆಯುವಂಥ ಒಂದು ಭಾಗ್ಯ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಆದ ಕಾರಣ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 15 ಮಹತ್ವಗಳನ್ನು ನಾವು ನೋಡಿಕೊಳ್ಳುವಾಗ, 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್,
ಅದರಲ್ಲಿ ನಮ್ಮ ಪಾಪಗಳನ್ನು ಶುದ್ಧಿ ಮಾಡಿದ್ದಾರೆ. ಅನಂತರ ಶುದ್ಧಿ ಮಾಡಿ ಉನ್ನತದೊಳಗೆ ಮಹೋನ್ನತನ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾರೆ. ಹೌದು, ಎಲ್ಲ ಹೆಸರುಗಳಿಗಿಂತಲೂ ಅತಿ ಶ್ರೇಷ್ಠ ಹೆಸರು ಯೇಸು ಸ್ವಾಮಿಗೆ ಕೊಡಲಾಗಿದೆ. ಆದ ಕಾರಣ ಅತ್ಯಂತ ಶ್ರೇಷ್ಠ ಹೆಸರು, ಶಕ್ತಿಯುತವಾದ ಹೆಸರು, ಯೆಹೋವನು ರಕ್ಷಿಸುವನು ಎಂಬ ಹೆಸರುಳ್ಳ ನಮ್ಮ ಕರ್ತನಾದ ಯೇಸುವಿನ ಹೆಸರು ಅತ್ಯಂತ ಎಲ್ಲ ಹೆಸರುಗಳಿಂತಲೂ ಉನ್ನತವಾದ ಹೆಸರು ಬಾಧ್ಯವಾಗಿ ಹೊಂದಿದ್ದಾರೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ 8ನೇ ಮಹತ್ವ, 8th ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್, ಮಹತ್ವ. ಆಮೇಲೆ 5ನೇ ವಚನದಲ್ಲಿ ನೋಡೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನದಲ್ಲಿ, ನೀನು ನನ್ನ ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ವಾವ್, ಪಡೆದಿದ್ದೇನೆ, ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ಐ ಹ್ಯಾವ್ ಬಿಗಾಟನ್ ಯು. ಹಾಗಾದರೆ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಪಡೆದಿದ್ದಾರೆ. ಯೇಸು ಸ್ವಾಮಿ ನಮ್ಮನ್ನು ಪಡೆದಿದ್ದಾರೆ. ದೇವರು ನಮ್ಮನ್ನು ಪಡೆದಿದ್ದಾರೆ. ಯಾವ ರೀತಿ ಅಂತ ನೋಡುವಾಗ ಆತ್ಮಿಕವಾಗಿ, ಸ್ಪಿರಿಚುವಲಿ. ಆದ ಕಾರಣ ನೀನು ನನ್ನ ಮಗನು, ಇವತ್ತು ನಾನು ನಿನ್ನನ್ನು ಪಡೆದಿದ್ದೇನೆ ಅಂತ ಹೇಳುವಾಗ ಅದು ಆತ್ಮಿಕವಾದ ರೀತಿಯಲ್ಲಿ ನನ್ನಿಂದ ನೀನು ಬಂದಿದ್ದಿ, ನನ್ನ ಭಾಗ ನೀನಾಗಿದ್ದಿ ಎಂಬುದಾಗಿ. ಅದು ಒಂದು ಉದ್ದೇಶಪೂರ್ವಕವಾಗಿ, ತಾತ್ಕಾಲಿಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಅತ್ಯಂತ ದೊಡ್ಡ ಮರ್ಮವಾಗಿದೆ. 1ನೇ ತಿಮೋತಿ 3:16 ಪ್ರಕಾರವಾಗಿ ದೇವರು ಮನುಷ್ಯನಾಗಿದ್ದು. ಇದು 9ನೇ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ, 9th ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. 10ನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ಕರ್ತನಾದ ಯೇಸು ಕ್ರಿಸ್ತನ 15 ಮಹತ್ವಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 9 ಮುಗಿತು. ಈಗ 10ನೇ ಮಹತ್ವ, ಯೇಸು ಕ್ರಿಸ್ತನ ಕುರಿತಾದಂಥ ಮಹತ್ವ ಏನಿದೆ ಅಂತ ನಾವು ನೋಡೋಣ ಬನ್ನಿರಿ. 6ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡುವಾಗ ದೇವರು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಿದಂಥ ಒಂದು ಮಾತು ಏನಂಥೇಳಿ ನಾವು ನೋಡೋದಾದರೆ, ದೇವದೂತರೆಲ್ಲರೂ, ಯಾರು? ದೇವದೂತರೆಲ್ಲರೂ ಆತನನ್ನು ಆರಾಧಿಸಲಿ. ವಾವ್! ದೇವದೂತರೆಲ್ಲರೂ ಆತನನ್ನು ಆರಾಧಿಸಲಿ. ಹಾಗಾದರೆ ಆರಾಧನೆ ಬಂದು ಎಲ್ರಿಗೂ ಇಲ್ಲ. ಪರಲೋಕದಲ್ಲಿ ಆರಾಧನೆ ತ್ರಯೇಕ ದೇವರಿಗೆ ಮಾತ್ರ ಸೀಮಿತವಾದದ್ದು. ಈಗ ದೇವದೂತರಿಗೆ, ಅದು ದೇವದೂತರು ಎಲ್ಲರೂ ಕೂಡ ಕರ್ತನಾದ ಯೇಸುವನ್ನು ಆರಾಧಿಸಲಿ ಅಂತ ಹೇಳಿದಾಗ ಆತನ ಮಹತ್ವ ಎಷ್ಟು ಮಹತ್ವವಾದದ್ದು, ಮಹೋನ್ನತವಾದದ್ದು ಅಂತ ನೋಡಿಕೊಳ್ತೇವೆ. ಹೌದು, ನಮ್ಮ ಕರ್ತನಾದ ಯೇಸು ಮಹೋನ್ನತನು, ಮಹತ್ವಪೂರ್ಣವಾದ ವ್ಯಕ್ತಿ. 8ನೇ ವಚನ ನೋಡಿದರೆ ಇನ್ನೂ ಕೂಡ ಆಶ್ಚರ್ಯ ನಮಗೋಸ್ಕರವಾಗಿ ಕಾದಿದೆ. ತಂದೆಯಾದ ದೇವರು ದೇವದೂತರಿಗೆ ಆ ರೀತಿಯಾಗಿ ಹೇಳಿದರಲ್ಲ, ಆದರೆ ಯೇಸು ಸ್ವಾಮಿಯ ವಿಷಯದಲ್ಲಿ ತಂದೆ ದೇವರು ಏನು ಹೇಳಿದರು ನೋಡೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಚನದಲ್ಲಿ, ಪುತ್ರನ ವಿಷಯದಲ್ಲಿ ಆದರೂ ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು. ದೇವರು ಯೇಸು ಕ್ರಿಸ್ತನನ್ನು
ಸಂಬೋಧಿಸಿದ್ದು, ಕರೆಯುವಂಥದ್ದು ಏನಾಗಿದೆ ಅಂದರೆ ದೇವರೇ ಎಂಬುದಾಗಿ. ದೇವರೇ ಎಂಬುದಾಗಿ. ಹಾಗಾದರೆ ದೇವರೇ, ತಂದೆ ದೇವರೇ ಪುತ್ರನನ್ನು ದೇವರೇ ಎಂದು ಕರೆಯುವಾಗ, ತಂದೆ ದೇವರೇ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ಕರೆಯುವಾಗ, ಅಥವಾ ತಂದೆ ದೇವರು ಯೇಸು ಕ್ರಿಸ್ತನನ್ನು ದೇವರೇ ಎಂದು ಕರೆಯುವಾಗ ಯೇಸು ಕರ್ತನ ಮಹತ್ವ ಎಷ್ಟು ಮಹತ್ವಪೂರ್ಣವಾದದ್ದು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಗಾಡ್ ಹಿಮ್ಸೆಲ್ಫ್, ಫಾದರ್ ಗಾಡ್ ಹಿಮ್ಸೆಲ್ಫ್ addresses Jesus Christ as God. Hebrews 1:8, ಇಬ್ರಿಯರಿಗೆ ಬರೆದ ಪತ್ರಿಕೆ 1:8. ಮತ್ತು ಅದೇ ರೀತಿಯಾಗಿ 10ನೇ ವಚನಕ್ಕೆ ನಾವು ಬಂದಾಗ, ಅಥವಾ 9ನೇ ವಚನಕ್ಕೆ ನಾವು ಬರೋಣ. ಅದರಲ್ಲಿ ನಾವು ಇನ್ನೊಂದು ವಿಷಯವನ್ನು ನಾವು ನೋಡ್ಕೊಳ್ಬೇಕು. ಅದೇನಂತ ಹೇಳಿದರೆ, ನೀನು ನೀತಿಯನ್ನು ಪ್ರೀತಿಸಿದಿ. ಹೌದು, ದೇವರೇ ನಿನ್ನ ದೇವರು ನಿನ್ನನ್ನು ನಿನ್ನ ಜೊತೆಗಾರರಿಗಿಂತಲೂ ಮಿಗಿಲಾಗಿ ಆನಂದ ತೈಲದಿಂದ ಅಭಿಷೇಕಿಸಿದ್ದಾರೆ. ಹಾಗಾದರೆ ಯೇಸು ಕರ್ತನ ವಿಷಯವಾಗಿ ನಾವು ನೋಡುವಾಗ ಅಲ್ಲಿ ಆತನು ನೀತಿಯನ್ನು ಪ್ರೀತಿಸಿದ್ದ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ಮಹತ್ವಪೂರ್ಣವಾದದ್ದು ಏನೆಂಬುದಾಗಿ ನೋಡುವಾಗ ಆತನು ಪ್ರೀತಿಸುವಂಥದ್ದು ಎಂಥದ್ದು ಅಂತ ಹೇಳ್ಬಿಟ್ಟು, ಈ ರೀತಿಯಾಗಿ ವಿಶೇಷವಾದಂಥ ಸಂಗತಿ ನಾವು ನೋಡುವಾಗ, ನೀತಿಯನ್ನು ಪ್ರೀತಿಸಿ ಅನ್ಯಾಯವನ್ನು ದ್ವೇಷಿಸಿ, ಆದ್ದರಿಂದ ಜೊತೆಗಾರರಿಗಿಂತಲೂ ಮಿಗಿಲಾಗಿ ಸ್ಪೆಷಲ್ ಆಗಿ ಆತನಿಗೆ ಒಂದು ಸ್ಥಳ ಕೊಟ್ಟಿರುವಂಥದ್ದು ಗ್ರೇಟ್ನೆಸ್. 10ನೇ ವಚನದಲ್ಲಿ ಇನ್ನೊಂದು ಇದೆ ಆಶ್ಚರ್ಯ ಭಾಳ. 8ನೇ ವಚನದಲ್ಲಿ ತಂದೆ ದೇವರು ತಾನೇ ಯೇಸು ಸ್ವಾಮಿಗೆ ದೇವರೇ ಅಂತ ಕರೆದಿದ್ದಾಗಿ ನಾವು ಓದ್ತೇವೆ. 10ನೇ ವಚನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತನ ಮಹತ್ವವನ್ನು 15 ಮಹತ್ವಗಳನ್ನು ನೋಡ್ಕೊಳ್ತೇವೆ. 15 ಗ್ರೇಟ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ 10ನೇ ವಚನ, ಇದಲ್ಲದೆ ಕರ್ತನೇ, ತಂದೆ ದೇವರು ಯೇಸು ಕರ್ತನನ್ನು ಕರ್ತನೇ ಎಂಬುದಾಗಿ ಕರೀತಾ ಇದ್ದಾರೆ. ಲಾರ್ಡ್, ಲಾರ್ಡ್. ಮೊದಲು ದೇವರೇ ಅಂತ ಕರೆದರು, ಈಗ ಲಾರ್ಡ್, ಕರ್ತನೇ ಎಂಬುದಾಗಿ ಕರೀತಾ ಇದ್ದಾರೆ. ಕರ್ತನೇ, ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ. ಹೌದು, ಕರ್ತನೇ. ಹಾಗಾದರೆ ಯೇಸು ಕ್ರಿಸ್ತನು ಕರ್ತನು. 11ನೇ ವಚನದಲ್ಲಿ ನಾವು ನೋಡುವಾಗ, ಅವು ನಾಶವಾಗುವವು, ಆದರೆ ನೀನು ಸದಾ ಕಾಲ ಇರುವಾತನು. ಯೇಸು ಕ್ರಿಸ್ತನ 14ನೇ ಮಹತ್ವ ಏನಂತ ಹೇಳಿದರೆ, ಈಸ್ ಫಾರ್ ಎವರ್, ಸದಾ ಕಾಲ ಇರುವಾತನು, ಭಾಳ ಸ್ಪೆಷಲ್ ಆಗಿರುವಾತನು, ಮಹತ್ವಪೂರ್ಣವಾದಂಥ ವ್ಯಕ್ತಿ. 13ನೇ ವಚನದಲ್ಲಿ ನಾವು ನೋಡುವಾಗ, ಹೌದು, ನನ್ನ ಬಲಗಡೆಯಲ್ಲಿ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಪೀಠವನ್ನಾಗಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕುಳಿತುಕೊಂಡಿರು. ಹಾಗಾದರೆ ತಂದೆಯ ಬಲಗಡೆಯಲ್ಲಿ ಸರ್ವ ವೈರಿಗಳು ಆತನ ಪಾದಕ್ಕೆ ಹಾಕಲ್ಪಡುವ ತನಕ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡಿರುವಂಥ ಮಹತ್ವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವ, ಗ್ರೇಟ್ನೆಸ್. ಆಶ್ಚರ್ಯ ಅಲ್ವಾ? ಅದರಲ್ಲಿ ತಂದೆ ದೇವರು ತಾನೇ ಯೇಸು ಸ್ವಾಮಿಗೆ ದೇವರೇ, ಕರ್ತನೇ ಅಂತ ಹೇಳುವಂಥದ್ದು ಇನ್ನೂ ಆಶ್ಚರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ಕರ್ತನಾದ ಯೇಸು ಕ್ರಿಸ್ತನ 15 ಮಹತ್ವಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.